ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸು 402 ಪಾಯಿಂಟ್ಸ್ ಗೇನ್ ಆಗಿ 62,533 ಕ್ಲೋಸ್ ಆದರೆ ನಿಫ್ಟಿ 110 ಪಾಯಿಂಟ್ಸ್ ಡೌನ್ ಆಗಿ 18,608 ಕ್ಲೋಸ್ ಆಗಿದೆ. ವೆರಾಸ್ ಬ್ಯಾಂಕ್ ನಿಫ್ಟಿ 238 ಪಾಯಿಂಟ್ಸ್ ಗೇನ್ ಆಗಿ 43,946 ಕ್ಲೋಸ್ ಆಗಿದೆ. ಇವತ್ತು ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿ ಸೆನ್ಸೆಕ್ಸ್ ಬಗ್ಗೆ ಅಲ್ಲ, IT ಇಂಡೆಕ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಬಿಕಾಸ್ ಲಾಸ್ಟ್ ಪ್ರೀವಿಯಸ್ 7 ಟ್ರೇಡಿಂಗ್ ಸೆಷನಿಂದಾನು ಕಂಟಿನ್ಯೂಸ್ಲಿ ಫಾಲ್ ಆಗ್ತಿರೋಂಥ IT ಇಂಡೆಕ್ಸು ಇವತ್ತು ನಮಗೆ ಗೇನ್ ಆಗಿದೆ. ಆ್ಯಂಡ್ ಇನ್ಫ್ಯಾಕ್ಟ್ ನಿಫ್ಟಿ ಇಷ್ಟೊಂದು ಮೂವ್ ಆಗೋದಕ್ಕೆ, ಅಪ್ಸೈಡು ಸ್ಟೆಬಿಲೈಸ್ ಆಗೋದಕ್ಕೂ IT ಸ್ಟಾಕ್ಸಲ್ಲಿರೋಂಥ ಸ್ಟೆಬಿಲಿಟಿನೂ ಇಂಪಾರ್ಟೆಂಟ್ ರೀಸನ್. ಫಸ್ಟ್ ನಿನ್ನೆ ಇಂಡಿಯನ್ CPI ಇನ್ಫ್ಲೇಷನ್ ಡೇಟಾ ಬಗ್ಗೆ ಮಾತಾಡ್ಕೊಳ್ಳೋಣ. ಇಂಡಿಯನ್ CPI ಇನ್ಫ್ಲೇಷನ್ ಡೇಟಾ 5.88 ಆಗಿ ಬಂದಿದೆ. ಆ್ಯಕ್ಚುಲಾಗಿ 6 ಅಬೋವ್ ಇರುತ್ತೆ ಅಂತ ಅಂದ್ಕೊಂಡಿದ್ವಿ, ಬಟ್ ಸಡನ್ ಆಗಿ ಅದು 5.88ಗೆ ಬರೋದು RBI ಅವ್ರನ್ನ ಸ್ವಲ್ಪ ರಿಲೀಫ್ ಕೊಡುತ್ತೆ. ಬಿಕಾಸ್ RBI ಅವ್ರ ಟಾರ್ಗೆಟು ಯಾವಾಗ್ಲೂ CPI 2 ಬಿಲೋ ಇರಬಾರ್ದು, 6 ಅಬೋವ್ ಇರಬಾರ್ದು, 4 ± 2 ರೇಂಜಲ್ಲಿ ಇರಬೇಕಂತ. ಆದರೆ ಲಾಸ್ಟ್ 10 ಮಂತ್ಸಿಂದಾನು ಇನ್ಫ್ಲೇಷನ್ ಡೇಟಾ ಅಬೋವ್ 6 ಇದೆ. ಸೊ ಫಸ್ಟ್ ಟೈಮು ಇನ್ ಲಾಸ್ಟ್ 10 ಮಂತ್ಸಲ್ಲಿ 6 ಬಿಲೋ ಇನ್ಫ್ಲೇಷನ್ ಬರ್ತಾ ಇರೋದು RBI ಅವ್ರಿಗೆ ಸ್ವಲ್ಪ ಬ್ರೀತ್ ತಗೊಳ್ಳೋಂಥ ಸ್ಪೇಸ್ ಕೊಡುತ್ತೆ. ಪರ್ಟಿಕ್ಯುಲರ್ ಆಗಿ ಈ ಮಾನಿಟರಿ ಪಾಲಿಸಿ ಕಮಿಟಿನಲ್ಲಿ ಬಡ್ಡಿ ರೇಟ್ಗಳನ್ನ ಜಾಸ್ತಿ ಮಾಡಿ ಇನ್ಫ್ಲೇಷನ್ ಕಂಟ್ರೋಲ್ ಮಾಡಬೇಕನ್ನೋಂಥ ಪ್ರೆಷರ್ ಅವ್ರ ಮೇಲೆ ಇರಲ್ಲ. ಆದರೆ ನಮ್ಮೆಲ್ಲರಿಗೂ ಗೊತ್ತು, ಇದೆಲ್ಲ ಬಿಗ್ ಇವೆಂಟು. ಇವತ್ತು ಈವ್ನಿಂಗ್ ಬರೋವಂಥ US CPI ಇನ್ಫ್ಲೇಷನ್ ಡೇಟಾ ಆಲ್ರೆಡಿ ಮಾರ್ಕೆಟಲ್ಲಿ ಎಕ್ಸ್ಪೆಕ್ಟೇಷನ್ಸು ಇವತ್ತು ಬೆಳೆದಿರೋದು ನೋಡ್ತಾ ಇದ್ರೆ, ಕಂಬೈನ್ ಮಾಡಿ ನೋಡ್ತಾ ಇದ್ರೆ ಮಾರ್ಕೆಟಲ್ಲಿರುವಂಥ ಲೆವೆಲ್ಸ್ಗೆ ಮಾರ್ಕೆಟು ಇನ್ಫ್ಲೇಷನ್ ಖಂಡಿತವಾಗ್ಲೂ ಕೂಲ್ ಆಫ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದೆ. ಈವನ್ ಇಂಡಿಯನ್ ಡೇಟಾನು ಸರ್ಪ್ರೈಸ್ ಮಾಡಿದೆ ಅಲ್ವಾ. ಅದರಿಂದ ಈ ಥರ ಒಂದು ವೇಳೆ US ಅಲ್ಲಿ ಸರ್ಪ್ರೈಸ್ ಇದ್ದರೆ, ಎಕ್ಸ್ಪೆಕ್ಟೇಷನ್ಸ್ಗಂದರೆ ಇನ್ನೂ ಜಾಸ್ತಿ ಕೂಲ್ ಆಫ್ ಆಗ್ತಾ ಇದ್ದರೆ, ಪರ್ಟಿಕ್ಯುಲರ್ ಆಗಿ ಕೋರ್ ಇನ್ಫ್ಲೇಷನ್ ದೆನ್ ಸ್ಟಾಕ್ ಮಾರ್ಕೆಟು, US ಸ್ಟಾಕ್ ಮಾರ್ಕೆಟ್ ರ್ಯಾಲಿ ಆಗೋದಕ್ಕೆ, ನಮ್ಮ ಮಾರ್ಕೆಟ್ಸು ಗ್ಯಾಪ್ ಅಪ್ ಆಗೋದಕ್ಕೂ ಚಾನ್ಸಸ್ ಇದೆ. ಬಟ್ ಎಕ್ಸ್ಪೆಕ್ಟೇಷನ್ಸ್ನ ಮೀಟ್ ಆಗದೆ, ಎಕ್ಸ್ಪೆಕ್ಟೇಷನ್ಸ್ನ ಬಿಗ್ ವೇನಲ್ಲಿ ಡೈವರ್ಸ್ ಆಗ್ತಾ ಇದ್ರೂ, ನಾವು ಅಂದ್ಕೊಂಡಿರೋದೊಂದು ನಡೆಯೋದೊಂದು ಆಗ್ತಾ ಇದ್ದರೆ, ಇನ್ಫ್ಲೇಷನ್ ಕಮ್ಮಿ ಆಗದೆ ಹಾಗೇ ಇದ್ದರೆ, ಇನ್ನೂ ಬೆಳೀತಾ ಇದ್ದರೆ ಮಾರ್ಕೆಟ್ ಅದನ್ನು ನೆಗೆಟಿವ್ ಆಗಿ ರಿಯಾಕ್ಟ್ ಆಗುತ್ತೆ ಅನ್ನೋ ವಿಷಯನ ಜ್ಞಾಪಕ ಇಟ್ಕೊಳ್ಳಿ. ಇವತ್ತು ಈವ್ನಿಂಗ್ ಅಪ್ಡೇಟ್ ಆಗ್ತಾ ಇರೋಂಥ ಡೇಟಾಯಿಂದ ನಾಳೆ ನಮಗೆ ಫೆಡ್ ಮೀಟಿಂಗ್ ಔಟ್ಕಮ್ಮು ಇರುತ್ತೆ. ಡಿಸೆಂಬರ್ 14ನಲ್ಲಿ ಆ ಇಂಪ್ಯಾಕ್ಟು ನಮಗೆ ಡಿಸೆಂಬರ್ 15th ಮಾರ್ಕೆಟ್ ಮೇಲೆ ಇರುತ್ತೆ. ಡಿಸೆಂಬರ್ 15th ECB ಆ್ಯಂಡ್ BOE ರಿಲೇಟೆಡ್ ಆಗಿ, ಮೀನ್ಸ್ ಯುರೋಪಿಯನ್ ಯೂನಿಯನ್ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಅವರು ಬಡ್ಡಿ ರೇಟ್ಗಳ ಬಗ್ಗೆ ಡಿಸ್ಕಷನ್ ಅಂತೂ ಅಪ್ಡೇಟ್ ಮಾಡ್ತಾರೆ. ಪ್ರೆಸೆಂಟು FIs ಆಲ್ಮೋಸ್ಟು 60% ಹತ್ರ ಲಾಂಗ್ ಪೊಸಿಷನ್ನ ಮೇಂಟೈನ್ ಮಾಡ್ತಿದ್ದಾರೆ. ಆ್ಯಂಡ್ ಮಾರ್ಕೆಟನ್ನು ಡೇಟಾ ಪಾಸಿಟಿವ್ ಆಗಿ ಎಕ್ಸ್ಪೆಕ್ಟ್ ಮಾಡ್ತಿದೆ. ಅದರಿಂದ ನಿಫ್ಟಿ 18,300ನ ಬ್ರೇಕ್ ಮಾಡಲ್ಲ ಅನ್ನೋ ಥರ ಆಪ್ಷನ್ಸ್ ಆ್ಯಂಡ್ ಡೇಟಾನು ಬಿಲ್ಡ್ ಆಗ್ತಿದೆ. ಓವರಾಲ್ ಆಗಿರೋವಂಥ ಡೇಟಾ ಬುಲಿಶ್ ಆಗೇ ಇದೆ. ಬಿಕಾಸ್ ಮಾರ್ಕೆಟು CPI ಇನ್ಫ್ಲೇಷನ್ ಡೇಟಾ ಪಾಸಿಟಿವ್ ಆಗಿ ಬರುತ್ತೆ ಅಂತ, ಮಾರ್ಕೆಟ್ಗೆ ಅನುಕೂಲವಾಗಿ ಬರುತ್ತೆ ಅಂತ, ಅದಾದಮೇಲೆ ಮಾರ್ಕೆಟ್ ಬೆಳೆಯುತ್ತೆ ಅಂತ ಮುಂಚೆನೇ ಮಾರ್ಕೆಟ್ ಅಸ್ಯೂಮ್ ಮಾಡಿಕೊಂಡು ಮಾರ್ಕೆಟ್ನಲ್ಲಿ ಪೊಸಿಷನ್ಸ್ ಅಂತೂ ಆಲ್ರೆಡಿ ಬಿಲ್ಡ್ ಆಗಿದೆ. ನೋಡಬೇಕು ಇದನ್ನು ಫಾಲೋ ಅಪ್ ಮಾಡ್ತಾ ಬರುತ್ತಾ ಅಥವಾ ಕಂಪ್ಲೀಟಾಗಿ ಸರ್ಪ್ರೈಸ್ ಮಾಡ್ತಾ ನೆಗೆಟಿವ್ ಆಗಿ CPI ಡೇಟಾ ಬರುತ್ತಾ ಅನ್ನೋದು ಇವತ್ತು ಈವ್ನಿಂಗ್ ನಮಗೆ ಅಪ್ಡೇಟ್ ಆಗುತ್ತೆ. ಎಸ್ ಬ್ಯಾಂಕ್ ಬಗ್ಗೆ ಮಾತಾಡ್ಕೊಳ್ಳೋಣ. ಸ್ಟಾಕ್ ಇವತ್ತು 14% ಆ್ಯಂಡ್ ಲಾಸ್ಟು 3 ಟ್ರೇಡಿಂಗ್ ಸೆಷನಲ್ಲಿ ಸ್ಟಾಕ್ 37% ಬೆಳೆದಿದೆ ಅಲ್ವಾ. ಸೊ ಇಲ್ಲಿಂದ 2 ಥಿಂಗ್ಸ್ ಹೇಳಬೇಕಂತ ಅನ್ಕೊತಾ ಇದ್ದೀನಿ. ಒಂದು, ಸ್ಟಾಕ್ ಏನಕ್ಕೆ ಈ ಥರ ಬೆಳೀತಾ ಇದೆ ಅಂತ ಬರೋ ಕ್ವಶನ್ಗೆ ಇರುವಂಥ ಇಂಪಾರ್ಟೆಂಟ್ ಲಾಜಿಕ್. ಆ್ಯಂಡ್ ಇನ್ನೊಂದು, ಈ ಪಾಯಿಂಟ್ ಅಪ್ಕಮಿಂಗ್ ಟೈಮ್ಸಲ್ಲಿ ಇನ್ನೂ ಬೆಳೀತಾ ಇದ್ದಾಗ ಯಾರಾದರೂ ಇನ್ವೆಸ್ಟ್ ಮಾಡಿದರೆ ನೀವು ಅಲರ್ಟ್ ಆಗಬೇಕಾಗಿರೋಂಥ ಇಂಪಾರ್ಟೆಂಟ್ ಟೈಮ್ ಒಂದಿದೆ. ಅದನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಒಂದು ವೇಳೆ ಶಾರ್ಟ್ ಟರ್ಮ್ನಲ್ಲಿ ಗೈನ್ಗೋಸ್ಕರ ನೀವು ನೋಡೋರಾದರೆ ಈ ಡೇಟಾನ ಗಮನಿಸಿ. ಫಸ್ಟ್ ಥಿಂಗ್, ಆ್ಯಕ್ಚುಲಿ ಏನಕ್ಕೆ ಎಸ್ ಬ್ಯಾಂಕ್ ಸ್ಟಾಕು ಬೆಳೀತಾ ಇದೆ ಫ್ರೆಂಡ್ಸ್? ಎಸ್ ಬ್ಯಾಂಕ್ ಸ್ಟಾಕ್ ಅಂತಾನೆ ಇಲ್ಲ, ತುಂಬ ಸ್ಟಾಕ್ಸ್ನ ಮಾರ್ಕೆಟು ತುಂಬ ನೆಗೆಟಿವ್ ಆಗಿ ನೋಡ್ತಾ ಒಂದು ಪಾಯಿಂಟ್ನಲ್ಲಿ ಹ್ಯೂಜ್ ಸೆಲ್ಲಿಂಗ್ ಪ್ರೆಸೆಂಟ್ ಅಂತೂ ಕ್ರಿಯೇಟ್ ಮಾಡಿದೆ. ಮೋಸ್ಟ್ ಆಫ್ ದಿ PSU ಅಂಡರ್ ವ್ಯಾಲ್ಯೂ PSU ಬ್ಯಾಂಕ್ಸ್ನಲ್ಲಿನೂ ರೀಸೆಂಟ್ ಟೈಮ್ಸಲ್ಲಿ ಒಂದು ಡೀಸೆಂಟ್ ರ್ಯಾಲಿ ನಿಯರ್ಲಿ 100%ವರೆಗೂ ಜನರೇಟ್ ಮಾಡಿರೋಂಥ ಒಂದು ಟೈಮಲ್ಲಿ ವೆರಿ ಬೇರಿಶ್ ಆಗಿ ಮಾರ್ಕೆಟ್ ನೋಡಿರೋಂಥ ಸ್ಟಾಕ್ಸು ಇದೆ. ಇದಕ್ಕೆ ಕಾರಣವಾಗ್ಲೇ ಓವರಾಲ್ ಆಗಿ ಬ್ಯಾಂಕಿಂಗ್ ಸ್ಪೇಸ್ನಲ್ಲಿ ಇರುವಂಥ ಪಾಸಿಟಿವ್ನೆಸ್ ಕಾರಣವಾಗಿ ಎಸ್ ಬ್ಯಾಂಕ್ನಲ್ಲೂ ನಮಗೆ ಮೂಮೆಂಟಮ್ ಕಾಣಿಸ್ತಾ ಇದೆ. ಇದಲ್ಲದೆ ರೀಸೆಂಟ್ ಕ್ವಾರ್ಟರ್ಸ್ ನಂಬರ್ಸೂ ಇವ್ರದ್ದು ಬೆಟ್ರಾಗೇ ಇದೆ. ಆ್ಯಂಡ್ ಇವರ ಅಸೆಟ್ ರೀಕನ್ಸ್ಟ್ರಕ್ಷನ್ ಕಂಪ್ನಿ ರಿಲೇಟೆಡ್ ಆಗಿನೂ, ಮೀನ್ಸ್ ಇವ್ರ ಹತ್ರ ಇರೋಂಥ NPSನ ಕಮ್ಮಿ ಮಾಡಿಕೊಳ್ಳೋದಕ್ಕೆ, ಆ MPS ಮೂಲಕ ಕ್ಯಾಶ್ನ ಜನ್ರೇಟ್ ಮಾಡೋದಕ್ಕೆ ಇವ್ರು ಮಾಡ್ತಿರೋಂಥ ಪ್ರಾಸೆಸ್ಸನ್ನು ಫಾರ್ವರ್ಡ್ ಆಗ್ತಾ ಇರೋದು. ರೀಸೆಂಟ್ ಟೈಮ್ಸಲ್ಲಿ ಬಿಗ್ ಪ್ಲೇಯರ್ಸ್ ಆಗಿರೋಂಥ ಕಾರ್ಲೆ ಅವರಾದರೂ, ಅಡ್ವಾಂಟ್ ಇಂಟರ್ನ್ಯಾಷನಲ್ ಅವರಾದ್ರೂ ಎಸ್ ಬ್ಯಾಂಕ್ನಲ್ಲಿ ದೊಡ್ಡ ಮೊತ್ತದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರೋದು. ಈಕ್ವಿಟಿನ ರೈಸ್ ಮಾಡ್ತೀವಿ, 10% ಅಂತ ರೈಸ್ ಮಾಡ್ತೀವಿ ಅಂತ ಅಪ್ಡೇಟ್ಸನ್ನು, ಇವೆಲ್ಲಾನು ಎಸ್ ಬ್ಯಾಂಕ್ ರಿಲೇಟೆಡ್ ಆಗಿ ರೀಸೆಂಟ್ ಟೈಮ್ಸಲ್ಲಿ ಪಾಸಿಟಿವ್ ಆಗಿ ಪ್ಲೇ ಆಗ್ತಿರೋಂಥ ಫ್ಯಾಕ್ಟರ್ಸ್. ಇವೆಲ್ಲಾನು ಎಸ್ ಬ್ಯಾಂಕ್ನ ರ್ಯಾಲಿ ಆಗ್ತಾ ಇರೋದಕ್ಕೆ ಬ್ಯಾಕ್ ಇರೋಂಥ ಇಂಪಾರ್ಟೆಂಟ್ ರೀಸನಾಗಿ ಕಾಣಿಸುತ್ತೆ. ಬಟ್ ಫ್ರೆಂಡ್ಸ್, ಇನ್ನೊಂದು ವಿಷಯ ಜ್ಞಾಪಕ ಇಟ್ಕೊಳ್ಳಿ. ಸೆಕೆಂಡ್ ಪಾಯಿಂಟ್ ಇದು, ಮಾರ್ಚ್ 2020ನಲ್ಲಿ ಎಸ್ ಬ್ಯಾಂಕು ತುಂಬ ಕ್ಲಿಷ್ಟ ಪರಿಸ್ಥಿತಿಗಳಿದ್ದಾಗ
ತುಂಬ ಬ್ಯಾಂಕ್ಸು ಮುಂದೆ ಬಂದು ಎಸ್ ಬ್ಯಾಂಕ್ನಲ್ಲಿ ಶೇರ್ಸ್ನ ತಗೊಂಡಿದ್ದಾರೆ, ಜ್ಞಾಪಕ ಇದೆ ಅಲ್ವಾ. ಪರ್ಟಿಕ್ಯುಲರ್ ಆಗಿ SBI ಅವರು ಬೇರೆ ಬ್ಯಾಂಕ್ಸ್ ಲೈಕ್ ICICI ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್, ಕೋಟಕ್ ಬ್ಯಾಂಕ್, IDFC ಫಸ್ಟ್ ಬ್ಯಾಂಕ್ ಇವರೆಲ್ಲರೂ ಬಂದು ಶೇರ್ನ ತಗೊಂಡಿದ್ದಾರಲ್ವಾ. ಆ ಥರ ತಗೊಂಡಾವಾಗ ಮಾರ್ಚ್ 2020 ಅರೌಂಡ್ ಅಲ್ಲಿಂದ 3 years ಇವ್ರಿಗೆ ಲಾಕ್ ಇನ್ ಪೀರಿಯಡ್ನ ವಿಧಿಸಿದ್ದಾರೆ. ನೀವೇನಾದರೂ ಶೇರ್ ತಗೊಂಡ್ರೆ ಸಡನ್ ಆಗಿ ಅದು ಬೆಳೆದ ತಕ್ಷಣ ನೀವು ಮಾರಬಾರ್ದು. 3 years ಆದ್ಮೇಲೆ ನಿಮ್ಗೆ ಬೇಕಂದ್ರೆ ನಿಮ್ಮ ಹತ್ರ ಇರುವಂಥ ಶೇರ್ನ ಮೆಜಾರಿಟಿ ಪೋರ್ಷನ್ನ ಸೆಲ್ ಮಾಡ್ಕೋಬಹುದು ಅನ್ನೋ ಥರ ಅವ್ರಿಗೆ ಲಾಕ್ ಇನ್ ಇದೆ. ಅಂಡ್ ಆ ಲಾಕ್ ಇನ್ ಪೀರಿಯಡ್ 3 years ಯಾವಾಗ ಎಕ್ಸ್ಪೈರ್ ಆಗುತ್ತೆ? 2020 ಮಾರ್ಚ್ ಇಂದ ಅಂದ್ರೆ 3 years ಅಂದ್ರೆ 2023 ಮಾರ್ಚ್ ಮೀನ್ಸ್ ನೆಕ್ಸ್ಟ್ 3 months ಅಲ್ಲಿ ಈ ಲಾಕ್ ಇನ್ ಅನ್ನೋದು ಎಕ್ಸ್ಪೈರ್ ಆಗುತ್ತೆ. ಸೊ ಇದರಲ್ಲಿ ಇನ್ವೆಸ್ಟ್ ಮಾಡಿರೋ ಅವರು ಯಾರಾದ್ರೂ ಎಕ್ಸಿಟ್ ಆಗ್ಬೇಕಂತ ಅನ್ಕೊಂಡ್ರೆ ಅವರು ಎಕ್ಸಿಟ್ ಆಗೋದಕ್ಕೆ ಚಾನ್ಸ್ ಇದೆ. ಸೊ ಅದರಿಂದ ಮಾರ್ಕೆಟ್ ಅಲ್ಲಿ ಯಾರಾದ್ರೂ ಎಕ್ಸಿಟ್ ಆಗ್ತಾರಂತ ನ್ಯೂಸ್ ಅಪ್ಡೇಟ್ಸ್ ಫೆಬ್ರವರಿನಲ್ಲಿ ನಮಗೆ ಮಾರ್ಕೆಟ್ ಅಲ್ಲಿ ಕೇಳಿಸೋದಕ್ಕೆ ತುಂಬಾ ಚಾನ್ಸಸ್ ಜಾಸ್ತಿ ಇದೆ. ಅದರಿಂದ ಡಿಸೆಂಬರ್ ಜನವರಿ ಓಕೆ, ಬಟ್ ಫೆಬ್ರವರಿನಲ್ಲಿ ಮೋಸ್ಟ್ಲಿ ಈ ಲಾಕ್ ಇನ್ ರಿಲೇಟೆಡ್ ಆಗಿ ನ್ಯೂಸಸ್ ಅಪ್ಡೇಟ್ಸ್ ಮಲ್ಟಿಪಲ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಅಪ್ಡೇಟ್ ಆಗೋದಕ್ಕೆ ಚಾನ್ಸಸ್ ಇದೆ. ಅದರಿಂದ ಇನ್ ಬಿಟ್ವೀನ್ ಬರ್ತಿರೋಂಥ ರ್ಯಾಲಿನಲ್ಲಿ ಯಾರಾದರೂ ಪ್ಲೇ ಮಾಡೋಣ ಅಂತ ಅನ್ಕೊಳ್ಳೋರು ಫೆಬ್ರವರಿನಲ್ಲಿ ಸ್ವಲ್ಪ ಕಾಶಿಯಸ್ ಆಗಿ ಇರಬೇಕು. ಬಿಕಾಸ್ ಮಾರ್ಚಲ್ಲಿ ಎಸ್ ಬ್ಯಾಂಕ್ನಲ್ಲಿ ಇನ್ವೆಸ್ಟ್ ಮಾಡಿರೋಂಥ ಲಾಕ್ ಇನ್ ಪೀರಿಯಡ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟು ಪೋಲಿಕ್ಯಾಬ್ ಬಗ್ಗೆ ಮಾತಾಡ್ಕೊಳ್ಳೋಣ. ಸ್ಟಾಕ್ ಇವತ್ತು ಆಲ್ ಟೈಮ್ ಹೈನಂತೂ ಇವತ್ತು ಟಚ್ ಮಾಡಿದೆ. ಅಂಡ್ ಮಾರ್ಕೆಟಲ್ಲಿರುವಂಥ ಸ್ಪೆಕ್ಯುಲೇಷನ್ಸು ಈ ಬಡ್ಜೆಟ್ನಲ್ಲಿ ಇನ್ಫ್ರಾ ರಿಲೇಟೆಡ್ ಆಗಿ ಬಿಗ್ ಅನೌನ್ಸ್ಮೆಂಟ್ಸ್ ಇರುತ್ತೆ ಅಂತ, ಅದು ಕಾರಣವಾಗಿ ಸ್ಟಾಕ್ ಬೆಳೆಯುತ್ತೆ ಅನ್ನೋ ಥರ ಅಪ್ಡೇಟ್ಸ್ ಕಾಣಿಸ್ತಾ ಇದೆ. ಬಟ್ ಇದರ ಜೊತೆಗೆ ಅಕ್ಟೋಬರ್ ಟು ನವಂಬರ್ ಈ ಸೀಸನ್ ಅಲ್ಲಿ ಇವರು ರಿಲೇಟೆಡ್ ಆಗಿ ಬೆಸ್ಟ್ ಸೀಸನ್. ಬಿಕಾಸ್ B2B ಈವನ್ B2C ರಿಲೇಟೆಡ್ ಆಗಿನೂ ಇವರಿಗೆ ಗುಡ್ ಸೇಲ್ಸ್ ಕ್ರಿಯೇಟ್ ಆಗ್ತಾ ಇರುತ್ತೆ. ಅಂಡ್ ಇವನ್ ಇನ್ಫ್ಲೇಷನ್ ಕಮ್ಮಿ ಆಗ್ತಾ ಇರೋದು ಅಂಡ್ ಈ ರೀಸೆಂಟ್ ಟೈಮ್ಸ್ ಅಲ್ಲಿ ಇರುವಂತ ಫೆಸ್ಟಿವಲ್ ಸೀಸನ್ ಕಾರಣವಾಗಿ ಇವರಿಗೆ ಸೇಲ್ಸ್ ಬೆಳೆಯೋದಕ್ಕೆ ಚಾನ್ಸಸ್ ಇದೆ ಅಂತ ಎಕ್ಸ್ಪೆಕ್ಟೇಷನ್ಸ್ ಅನ್ನು. ಅಂಡ್ ಈ ವೈರ್ಸ್ ಅಂಡ್ ಕೇಬಲ್ ಸೆಗ್ಮೆಂಟ್ ನಲ್ಲಿ ಆರ್ಗನೈಸರ್ ಸೆಗ್ಮೆಂಟ್ ಅಲ್ಲಿ ಇವರು 22% ಮಾರ್ಕೆಟ್ ಶೇರ್ನ ಹೋಲ್ಡ್ ಮಾಡ್ತಾ ಲೀಡರ್ ಆಗಿ ವ್ಯವಹಾರ ಮಾಡ್ತಿದ್ದಾರೆ. ಕೇವಲ ಇನ್ಫ್ರಾ ರಿಲೇಟೆಡ್ ಆಗಿ ಅಂತ ಅಲ್ಲ, ಡೇಟಾ ಸೆಂಟರ್ಸು, ಟೆಲಿಕಾಂ, ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಂಡ್ ಇವನ್ ಎಕ್ಸ್ಪೋರ್ಟ್ಸ್ ಬಿಸ್ನೆಸ್ಸು ಇದೆ. ಅದರಿಂದ ಇಂಡಿಯಾ ಇವನ್ ಎಕ್ಸ್ಪೋರ್ಟ್ ಥೀಮನ್ನು ಇವರು ಪ್ಲೇ ಮಾಡೋದಕ್ಕೆ ಅವಕಾಶ ಇರುತ್ತಲ್ವಾ. ರೀಸೆಂಟ್ ಟೈಮ್ಸ್ ಅಲ್ಲಿ ಮ್ಯಾನೇಜ್ಮೆಂಟ್ ಮಾಡ್ತಿರೋಂಥ ಕಮೆಂಟ್ರಿನ ನೀವು ಕೇಳ್ತಾ ಇದ್ರೆ ಇವರು ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ನ ಇನ್ನೂ ಎಕ್ಸ್ಪೆಂಡ್ ಮಾಡಬೇಕಂತ ಅನ್ಕೊಂತಿರೋ ಥರ ಅಂಡ್ ಥ್ರೂ ಬ್ಯಾಕ್ವರ್ಡ್ ಇಂಟಿಗ್ರೇಷನ್ ಮೂಲಕ ಇವರು ಇನ್ನೂ ಮಾರ್ಜಿನ್ಸ್ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿರೋ ಥರ ಈ ವೈರ್ಸ್ ಅಂಡ್ ಕೇಬಲ್ಸೇ ಅಲ್ಲ, ಇವರು ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್ನಲ್ಲೂ ಬಿಸ್ನೆಸ್ ಮಾಡ್ತಾ ಇರ್ತಾರೆ. ನೆಕ್ಸ್ಟು ಟಾಟಾ ಗ್ರೂಪ್ಸ್ ಅಂಡರ್ನಲ್ಲಿ ಇರುವಂಥ IT ನೇಮ್ಸ್ ನಾವು ನೋಡಿದ್ರೆ TCS, ಟಾಟಾ ಎಲೆಕ್ಸಿ ಇವೆರಡು ನಮಗೆ ಗೊತ್ತಿದೆ ಅಲ್ವಾ. ಟಾಟಾ ಎಲೆಕ್ಸಿ ಅಂದರೆ ಬಿಗ್ ಬಿಸ್ನೆಸ್, IT ಬಿಸ್ನೆಸ್ನ ಟಾಟಾ ಮೋಟರ್ಸ್ ಅಂಡರ್ನಿಂದ ಈಗ IPO ತಗೋಬರ್ಬೇಕನ್ನೋ ಥರ ಟಾಟಾ ಮೋಟರ್ಸ್ ಬೋರ್ಡ್ ಅವರು ಅಂಗೀಕಾರ ಮಾಡಿದ್ದಾರೆ. ಎಸ್, ಟಾಟಾ ಮೋಟರ್ಸ್ ಅಂಡರಲ್ಲಿರುವಂಥ ನಿಯರ್ಲಿ 72% ಪಾಲ್ನ ಟಾಟಾ ಮೋಟರ್ಸ್ ಅವರೇ ಹೋಲ್ಡ್ ಮಾಡ್ತಾ ಟಾಟಾ ಟೆಕ್ IPO ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಬರ್ತಿದೆ. ಫ್ರೆಂಡ್ಸ್, ಇದು 18 years ಆದ್ಮೇಲೆ ಟಾಟಾ ಗ್ರೂಪ್ ಇಂದ ಬರ್ತಿರುವಂಥ IPO. ಲಾಸ್ಟ್ IPO ಟಾಟಾ ಗ್ರೂಪ್ ಇಂದ ಬಂದಿರೋದು TCS 2004 ಆಗಸ್ಟ್ ಅಲ್ಲಿ ಬಂದಿದೆ. ಟಾಟಾ ಎಲೆಕ್ಸಿ ಬಿಸ್ನೆಸ್ ಮೋಸ್ಟ್ಲಿ ನಮ್ಮೆಲ್ಲರಿಗೂ ಐಡಿಯಾ ಇದೆ. ಬಟ್ ಈಗ ಬರ್ತಿರೋಂಥ ಟಾಟಾ ಟೆಕ್ ಅವರು ಏನು ಮಾಡ್ತಾರೆ ಅಂದರೆ ಇವರು IT ಸರ್ವಿಸಸ್ನೇ ಪ್ರೊವೈಡ್ ಮಾಡ್ತಾರೆ. ಒಂದು ಟೈಮ್ವರೆಗೂ ಇವ್ರಿಗೆ ಐ ಥಿಂಕ್ 2020 ಇವರ ರೆವೆನ್ಯೂಸು 54% ಹತ್ರ ಟಾಟಾ ಗ್ರೂಪ್ ಅಂಡ್ JLR ರಿಲೇಟೆಡ್ ಆಗಿ ಬಿಸ್ನೆಸ್ ಇತ್ತು. ಆದರೆ ಈಗ ಅದು ಕಮ್ಮಿಯಾಗಿ 54% ಇಂದ ಈಗ ಕೇವಲ 36% ಬಂದಿದೆ. ಮೀನ್ಸ್ ಇವರು ಕೇವಲ ಟಾಟಾ ಗ್ರೂಪ್ ಅಂತಾನೇ ಅಲ್ಲ, ಬೇರೆ ಕಂಪ್ನೀಸನ್ನು ಇವರು IT ಸರ್ವಿಸಸ್ನ ಬೇರೆ ಕಂಪ್ನೀಸ್ಗೂ ಇವರು IT ಸರ್ವಿಸಸ್ನ ಪ್ರೊವೈಡ್ ಮಾಡ್ತಾರೆ. ಅಂಡ್ ಅಗೇನ್ ಈಗ ಬರ್ತಿರೋಂಥ ಕಂಪನಿಯೊಂದು ಬಿಸ್ನೆಸ್ ಟಾಟಾ ಎಲೆಕ್ಸಿ ಕಂಡೆ ದೊಡ್ಡದು. ಬಿಕಾಸ್ ಟಾಟಾ ಎಲೆಕ್ಸಿಯಿಂದ ಬರುವಂಥ ರೆವೆನ್ಯೂ 2471 crores, ಆದರೆ ಈಗ ಬರ್ತಿರೋಂಥ ಕಂಪನಿ ಒಂದು ರೆವೆನ್ಯೂ 3500 crores. ಅಂಡ್ ಅವರ FY22 ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸು 437 crores. ಇದು ಟಾಟಾ ಮೋಟರ್ಸ್ ಅಂಡರ್ನಲ್ಲಿ ಬರ್ತಿದೆ ಅಲ್ವಾ. ಅದರಿಂದ ಇದಕ್ಕೆ ಕಾರಣವಾಗಿ ಟಾಟಾ ಮೋಟರ್ಸ್ ಅವ್ರಿಗೆ ಬೆನಿಫಿಟ್ ಇರುತ್ತಾ ಅಂದರೆ ಎಸ್, ಬೆನಿಫಿಟ್ ಇರುತ್ತೆ. ಒಂದು ವೇಳೆ ಬರ್ತಿರೋಂಥ ಕಂಪ್ನಿನ ನಾವು 20 times ಪ್ರೈಸ್ ಟು ಎರ್ನಿಂಗ್ ಮಲ್ಟಿಪಲ್ಸ್ ಅನ್ನು ನೋಡಿದ್ರೆ ಆ ಕಂಪನಿನ 251 billion ರೂಪೀಸ್ನಲ್ಲಿ ನಾವು ವ್ಯಾಲ್ಯೂ ಮಾಡಬಹುದು. ಅಂಡ್ ಅದರಲ್ಲಿ 72.5% ಪಾಲ್ನ ಟಾಟಾ ಮೋಟರ್ಸ್ ಅವರೇ ಹೋಲ್ಡ್ ಮಾಡ್ತಿದ್ದಾರೆ. ಅದರಿಂದ ಎಂಟೈರ್ ಕ್ಯಾಲ್ಕುಲೇಷನ್ ತಗೊಂಡ್ರೆ ಟಾಟಾ ಮೋಟರ್ ಸ್ಟಾಕು ಇನ್ನೊಂದು 31 ರೂಪೀಸ್ ಹತ್ರ ಆ್ಯಡ್ ಮಾಡೋ ಒಂದು ಪ್ರಾಬಬಿಲಿಟಿ ಇದೆ. ಇಫ್ ಆವ್ರೇಜ್ 20 times ಪ್ರೈಸ್ ಟು ಎರ್ನಿಂಗ್ ಮಲ್ಟಿಪಲ್ಸ್ ಅಲ್ಲೂ ಇದನ್ನು ಮಾರ್ಕೆಟ್ನಲ್ಲಿ ತಗೋಬರ್ಬೇಕಂತ ಅನ್ಕೊಂಡ್ರೆ, ಬಟ್ ಅದಕ್ಕೆ ಅವರು ಇದಕ್ಕಂದ್ರೆ ಜಾಸ್ತಿ ತಗೊಂಡು ಬಂದ್ರು ಕಮ್ಮಿ ತಗೊಂಡ್ಬಂದ್ರು ಅದು ಸ್ಟಾಕ್ ವ್ಯಾಲ್ಯೂಷನ್ ಇಂಪ್ಯಾಕ್ಟ್ ಮಾಡುತ್ತೆ. ಅಂಡ್ ಈ IPOನ ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಂತಾರೆ ಮೀನ್ಸ್ ಡಿಮ್ಯಾಂಡ್ ಹೇಗೆ ಕಾಣಿಸುತ್ತೆ ಅನ್ನೋದ್ರ ಮೇಲೆ ಟಾಟಾ ಮೋಟರ್ ಸ್ಟಾಕ್ ಪ್ರೈಸು ಅಪ್ರಿಷಿಯೇಟ್ ಆಗೋದಕ್ಕೆ ಮೀನ್ಸ್ ಸ್ವಲ್ಪ ಪಾಸಿಟಿವ್ ಇಂಪ್ಯಾಕ್ಟ್ ಆಗೋದಕ್ಕೆ, ನೆಗೆಟಿವ್ ಇಂಪ್ಯಾಕ್ಟ್ ಆಗೋದಕ್ಕೆ ಚಾನ್ಸಸ್ ಇದೆ ಅನ್ನೋ ವಿಷಯನೂ ನಾವು ಜ್ಞಾಪಕ ಇಟ್ಕೋಬೇಕು. ಓವರ್ ಆಲ್ ಆಗಿದೆ ಇದು ಟಾಟಾ ಮೋಟರ್ಸ್ ರಿಲೇಟೆಡ್ ಆಗಿ ಪಾಸಿಟಿವ್ ಆಗೇ ನೋಡ್ತಾ ಇದ್ದೀನಿ. ಅಂಡ್ ಬರುವಂಥ ಕಂಪನಿಯೊಂದು ಇನ್ನೊಂದು ಸ್ವಲ್ಪ ಡೀಟೇಲ್ಸ್ ತಿಳ್ಕೋಬೇಕಂದ್ರೆ ಅವ್ರ FY22 ಅವ್ರ ಆ್ಯನ್ಯುವಲ್ ರಿಪೋರ್ಟಲ್ಲಿ ಮೆನ್ಷನ್ ಮಾಡ್ತಿರೋದು ಅವ್ರ ಹತ್ರ $165 million ಹತ್ರ ಕ್ಯಾಶ್ ಇದೆ ಅಂತ. ಅಂಡ್ ಅವರ ಟೋಟಲ್ ಎಂಪ್ಲಾಯೀಸು 9300 ಅಂಡ್ ಅವರು ಹೆಡ್ ಆಫೀಸ್ ಪುಣೆನಲ್ಲಿದೆ.
ಆ್ಯಂಡ್ ಇದು ಟಾಟಾ ಮೋಟಾರ್ಸಿಂದ ಬರ್ತಿರೋಂಥ ಥರ್ಡ್ IT ಕಂಪ್ನಿ. ಆಲ್ರೆಡಿ TCS ಆ್ಯಂಡ್ ಟಾಟಾ ಎಲೆಕ್ಸಿ ಮಾರ್ಕೆಟಲ್ಲಿ ಇದೆ ಆ್ಯಂಡ್ ಈಗ ಬರ್ತಿರೋದು ಟಾಟಾ ಟೆಕ್ನಾಲಜೀಸ್. ನೆಕ್ಸ್ಟು ಡಯಾಗ್ನೋಸ್ಟಿಕ್ ಕಂಪನೀಸ್, ಪರ್ಟಿಕ್ಯುಲರ್ ಆಗಿ ಡೆಲ್ಲಿ ರೀಜನಲ್ಲಿ ವರ್ಕ್ ಮಾಡ್ತಿರೋಂಥ ಕಂಪನೀಸು ಲೈಕ್ ಡಾಕ್ಟರ್ ಲಾಲ್ ಪ್ಯಾಥ್ ಲ್ಯಾಬ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಬಿಕಾಸ್ ಡೆಲ್ಲಿ ಗೌರ್ಮೆಂಟ್ ಅವರು 450 ಟೈಪ್ ಆಫ್ ಮೆಡಿಕಲ್ ಟೆಸ್ಟ್, ಲ್ಯಾಬ್ರೇಟರಿ ಟೆಸ್ಟ್ ರಿಲೇಟೆಡ್ ಆಗಿ ಫ್ರಮ್ January 1 ಅದಕ್ಕೆ ಹಣ ತಗೊಳ್ದೆ ಫ್ರೀಯಾಗಿ ಪ್ರೊವೈಡ್ ಮಾಡ್ತೀವಿ ಅನ್ನೋ ಥರ ಸ್ಟೇಟ್ಮೆಂಟ್ನ ಪಾಸ್ ಮಾಡಿದ್ದಾರೆ. ಫಸ್ಟ್ ಇದು ಸ್ವಲ್ಪ ಗೌರ್ಮೆಂಟ್ ಹಾಸ್ಪಿಟಲ್ಸು, ಸ್ವಲ್ಪ ಕ್ಲಿನಿಕ್ಸ್ ಮಾತ್ರ ಸೀಮಿತ ಮಾಡ್ತಾ ಗ್ರ್ಯಾಜುಯಲ್ ಆಗಿ ಇದು ಜನ ಮುಂದೆ ತಗೊಂಡು ಹೋಗ್ತೀವಿ ಅನ್ನೋ ಥರ ಇದು ಅಫಿಷಿಯಲ್ ಸೋರ್ಸಸ್ ಅಪ್ಡೇಟ್ಸ್ ಅನ್ನೋ ಥರ ಬರ್ತಾ ಇರೋದು. ಈ ರೀಜನ್ಸಲ್ಲಿರುವಂಥ ಡಯಾಗ್ನೋಸ್ಟಿಕ್ ಕಂಪ್ನೀಸು ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗುತ್ತಂತ ಒಪಿನಿಯನು ಇವತ್ತು ಸ್ಟಾಕ್ನಲ್ಲಿ ನಮಗೆ ಪ್ರೆಷರ್ನ ಕ್ರಿಯೇಟ್ ಮಾಡಿದೆ. ಎಸ್, ಬಟ್ ಇಲ್ಲಿ ಬರುವಂಥ ಕ್ವಶನ್ನು, ಫ್ರೀ ಪ್ರೋಗ್ರಾಮ್ನಲ್ಲಿ ಭಾಗವಾಗಿ ಪ್ರೊವೈಡ್ ಮಾಡುವಂಥ ಫ್ರೀ ಲ್ಯಾಬ್ರೇಟರಿ ಟೆಸ್ಟ್ ಎಲ್ಲನೂ ಗೌರ್ಮೆಂಟೇ ಅವ್ರು ಹೊಸದಾಗಿ ಡಯಾಗ್ನೋಸ್ಟಿಕ್ ಲ್ಯಾಬ್ರೇಟರಿನ ಸೆಟಪ್ ಮಾಡಿ ಅಲ್ಲೇ ಮಾಡ್ತಾರಾ, ಆರ್ ಅಗೈನ್ ಈ ಪ್ರೈವೇಟ್ ಪ್ಲೇಯರ್ಸ್ ಜೊತೆ ಟೈಅಪ್ ಆಗಿ ಇವ್ರ ಮೂಲಕನೇ ನೀವು ಮಾಡ್ಕೊಳ್ಳಿ, ನಾವು ರಿಯಂಬರ್ಸ್ಮೆಂಟ್ ಮಾಡ್ತೀವಿ ಅನ್ನೋ ಥರ ಸ್ಟೇಟ್ಮೆಂಟ್ಸ್ ಇರುತ್ತೆ ಅನ್ನೋ ವಿಷಯ ನಾವು ಗಮನಿಸಬೇಕು. ಬಟ್ ಇದು ಇನ್ನೂ ಸ್ಟಿಲ್ ಅಫಿಷಿಯಲ್ ಆಗಿ ನಮಗೆ ಗೌರ್ಮೆಂಟ್ ಸೈಡಿಂದ ಬರ್ತಿರೋಂಥ ಅಪ್ಡೇಟ್ ಅಲ್ಲ. ಬಟ್ ಈ ಥರ ನಡೆಯುತ್ತಂಥ ಒಂದು ಸ್ಟೇಟ್ಮೆಂಟ್ಸಿಂದಾನೇ ಸ್ಟಾಕ್ ಇವತ್ತು ಸಡನ್ ಆಗಿ ಇಂಟ್ರಾಡೇ ಸೆಷನಲ್ಲಿ ಡ್ರಾಪ್ ಆಗಿದೆ. ನವೆಂಬರ್ ತಿಂಗಳಲ್ಲಿ ಮ್ಯೂಚುವಲ್ ಫಂಡ್ಸು ಯಾವ್ಯಾವ ಸ್ಟಾಕ್ಸ್ ತಗೊಂಡಿದ್ದಾರೆ, ಯಾವ್ಯಾವ ಸ್ಟಾಕ್ಸಲ್ಲಿ ಅವರ ಪಾಲ್ನ ಕಮ್ಮಿ ಮಾಡ್ಕೊಂಡಿರೋ ಡೇಟಾ ನೀವು ಗಮನಿಸಿದ್ರೆ, ಲಾರ್ಜ್ ಕ್ಯಾಪ್ ಸ್ಪೇಸ್ನಲ್ಲಿ ಟಾಟಾ ಸ್ಟೀಲ್, ಜೊಮೊಟೊ, NTPC ರಿಲೇಟೆಡ್ ಆಗಿ ಅವ್ರ ಪಾಲ್ನ ಜಾಸ್ತಿ ಮಾಡ್ಕೊಂಡಿದ್ದಾರೆ. ವೆರಾಸ್ ಬ್ಯಾಂಕ್ ಆಫ್ ಬರೋಡಾ, ICICI ಬ್ಯಾಂಕ್, BEL ರಿಲೇಟೆಡ್ ಆಗಿ ಅವ್ರ ಪಾಲ್ನ ಕಮ್ಮಿ ಮಾಡ್ಕೊಂಡಿದ್ದಾರೆ. ಮಿಡ್ ಕ್ಯಾಪ್ ಸ್ಪೇಸ್ನಲ್ಲಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ಸೈಲ್ ಇವ್ರು ರಿಲೇಟೆಡ್ ಆಗಿ ಅವ್ರ ಪಾಲ್ನ ಜಾಸ್ತಿ ಮಾಡಿಕೊಂಡ್ರೆ, IRFC, BHEL, ಇಂಡಿಯನ್ ಹೋಟೆಲ್ ಸ್ಟಾಕ್ನಿಂದ ಅವ್ರ ಪಾಲ್ನ ಕಮ್ಮಿ ಮಾಡ್ಕೊಂಡಿದ್ದಾರೆ ಅನ್ನೋ ಥರ ಟೈಮ್ಸ್ ನಾವು ಅವರು ಅಪ್ಡೇಟ್ ಮಾಡ್ತಿದ್ದಾರೆ. ಆ್ಯಂಡು ನವಂಬರ್ ತಿಂಗಳಲ್ಲಿ ಯಾವ್ಯಾವ ಕಂಪ್ನೀಸ್ನಲ್ಲಿ ಪ್ರಮೋಟರ್ಸು ಅವ್ರ ಪಾಲ್ನ ಜಾಸ್ತಿ ಮಾಡ್ಕೊಂಡಿರೋ ಥರ ಡೇಟಾ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ಗಮನಿಸಿದ್ರೆ, ಇಲ್ಲಿ ನಿಮಗೆ ಸ್ಟಾಕ್ ನೇಮ್ಸು ಆ್ಯಂಡ್ ನವಂಬರ್ ತಿಂಗಳಲ್ಲಿ ಎಷ್ಟು ದೊಡ್ಡ ಮೊತ್ತದಲ್ಲಿ ಪ್ರಮೋಟರ್ಸು ಅವ್ರ ಶೇರ್ನ ತೊಗೊಂಡಿದ್ದಾರೆ ಆ್ಯಂಡು ನಂಬರ್ ಆಫ್ ಶೇರ್ಸು. ಬಟ್ ಅದು ಕ್ರೋರ್ಸಲ್ಲಿ ನೋಡಿದ್ರೆ ಎಷ್ಟು ಕ್ರೋರ್ಸ್ ಅನ್ನೋದು ಇಲ್ಲಿ ನಿಮ್ಗೆ ಕಾಣಿಸುತ್ತೆ. ಆವ್ರೇಜ್ ಪ್ರೈಸು ಎಷ್ಟು ಅಂತ ನೀವು ಇಮೇಜ್ ನೋಡಿದಾಗ ಕರೆಂಟ್ ಪ್ರೈಸು ಆ್ಯಂಡ್ ಪ್ರೆಸೆಂಟು ಮಾರ್ಕೆಟ್ ಕ್ಯಾಪಿಟಲು ಈ ಇಮೇಜಲ್ಲಿ ನಿಮಗಿರುತ್ತೆ. ಆ್ಯಂಡ್ ಈ ಇಮೇಜ್ ಇವತ್ತು ನಿಮ್ಗೆ ಈವ್ನಿಂಗು 6 o'clock ಟೆಲಿಗ್ರಾಮ್ನಲ್ಲಿ ಅಪ್ಡೇಟ್ ಮಾಡಿದ್ದೀನಿ, ನೀವು ಅಲ್ಲಿ ಡೌನ್ಲೋಡ್ ಮಾಡಿ ನೋಡ್ಬೋದು. ನೀವೇನಾದರೂ ಟೆಲಿಗ್ರಾಮ್ನಲ್ಲಿ ಇಲ್ಲ ಅಂದರೆ ಟೆಲಿಗ್ರಾಮ್ ಆ್ಯಪ್ ಇನ್ಸ್ಟಾಲ್ ಮಾಡಿಕೊಂಡು ಶೇರ್ ಟ್ರೇಡರ್ ಕನ್ನಡ ಗ್ರೂಪಲ್ಲಿ ಜಾಯ್ನ್ ಆಗೋ ಮೂಲಕ ಈ ಅಪ್ಡೇಟ್ಸ್ನೆಲ್ಲ ನೀವು ಪಡೆಯಬಹುದು. ಸೊ ಯೂಶುವಲ್ ಆಗಿ ಪ್ರಮೋಟರ್ಸ್ ಯಾವುದಾದ್ರೂ ಒಂದು ಕಂಪ್ನಿನಲ್ಲಿ ಅವ್ರ ಪಾಲನ್ನ ಜಾಸ್ತಿ ಮಾಡ್ಕೊತಾ ಇದ್ದಾರೆ ಅಂದರೆ ಅದು ನಾವು ಪಾಸಿಟಿವ್ ಆಗಿ ನೋಡ್ತೀವಲ್ವಾ. ಬಿಕಾಸ್ ಅವ್ರಿಗೆ ಗೊತ್ತು ಈ ಕಂಪ್ನಿ ಫ್ಯೂಚರ್ ಹೇಗಿರುತ್ತೆ ಅಂತ. ಅದನ್ನ ನೋಡೇ ಅವ್ರ ಸ್ಟಾಕ್ಸ್ನ ಪರ್ಚೇಸ್ ಮಾಡ್ತಾ ಇರ್ತಾರೆ. ಸ್ವಲ್ಪ ಸಂದರ್ಭಗಳಲ್ಲಿ ಪರ್ಟಿಕ್ಯುಲರ್ ಆಗಿ ಮೈಕ್ರೋ ಕ್ಯಾಪ್ ಆರ್ ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ ಒಂದು ಟ್ರ್ಯಾಪು ಹೀಗೆ ಆಗ್ಬೋದು. ಬಿಕಾಸ್ ನಾವು ನೋಡಿ ಪ್ರಮೋಟರ್ಸ್ ಬೈ ಮಾಡ್ತಿದ್ದಾರೆ ಅಂದರೆ ನಾವು ಪಾಸಿಟಿವ್ ಅಂತ ಅನ್ಕೊಂತೀವಲ್ಲ, ಅವ್ರು ಇದನ್ನು ಮುಂಚೆನೆ ಗೆಸ್ ಮಾಡಿ ಪ್ರಮೋಟರ್ಸ್ ತಗೊತಾ ಇದ್ದಾರೆ ಅಂತ ಅವ್ರ ಪಾಲ್ನ ಜಾಸ್ತಿ ಮಾಡಿಕೊಂಡು ಅನ್ನೆಸೆಸರಿಯಾಗಿ ಹೈಪ್ನ ಕ್ರಿಯೇಟ್ ಮಾಡಿ ದೆನ್ ರಿಟೇಲರ್ಸು ಎಂಟರ್ ಆದಮೇಲೆ ಸ್ಲೋ ಆಗಿ ಅವ್ರ ಪಾಲ್ನ ರಿಟೇಲರ್ಸ್ಗೆ ಸೆಲ್ ಮಾಡುವಂಥ ಪ್ರಯತ್ನವೂ ನಡೀತಾ ಇರುತ್ತೆ. ಅದರಿಂದ ಇನ್ ಜನರಲ್ ಕೇಸ್ ಇದು ಪಾಸಿಟಿವ್. ಪ್ರಮೋಟರ್ಸ್ ತಗೊತಾ ಇರೋದು ಕೇವಲ ಪ್ರಮೋಟರ್ಸೇ ತಗೊತಾ ಇರೋಂಥ ಒಂದೇ ರೀಸನಿಂದ ಯಾವ ಕಂಪ್ನಿನಲ್ಲಿ ನೀವು ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ಸ್ಟೆರ್ಲಿಂಗ್ ಆ್ಯಂಡ್ ವಿಲ್ಸನ್ ರೆನ್ಯೂಬಲ್ ಎನರ್ಜಿ ಬಗ್ಗೆ ಮಾತಾಡ್ಕೊಳ್ಳೋಣ. ನುವಾಮಾ ಅವರು ಕಂಪ್ನಿ ರಿಲೇಟೆಡ್ ಆಗಿ ಬೈ ರೇಟಿಂಗ್ ಕೊಡ್ತಾ ಇಲ್ಲಿಂದ ಸ್ಟಾಕ್ಗೆ 50% ಅಬೋವ್ ಹತ್ರ ಬೆಳೆಯೋದಕ್ಕೆ ಚಾನ್ಸಸ್ ಇದೆ ಅಂತ ಸ್ಟಾಕ್ ಟಾರ್ಗೆಟ್ನ 450 ರೂಪೀಸಿಗೆ ಕೊಡ್ತಿದ್ದಾರೆ. ಇವ್ರ ಎಂಟೈರ್ ಥೀಮ್ ಎಲ್ಲನೂ ಏನಕ್ಕೆ ಇಷ್ಟೊಂದು ಸ್ಟಾಕ್ ಬೆಳೀತಿದೆ ಅಂದರೆ 50% ಅನ್ನೋ ಥೀಮು ಇವೆರಡು ಮೇಲೇ ಇದೆ. ಒಂದು, ರಿಲಯನ್ಸ್ ಅವರು ರೀಸೆಂಟಾಗಿ ಈ ಕಂಪ್ನಿ ರಿಲೇಟೆಡ್ ಆಗಿ ಅವ್ರ ಪಾಲ್ನ ಅಕ್ವೈರ್ ಮಾಡಿದಾರಲ್ವಾ. ಆ್ಯಂಡ್ ರಿಲಯನ್ಸ್ ಅವರು ಈ ಎನರ್ಜಿ ಸೆಗ್ಮೆಂಟಲ್ಲಿ ಹೊಸ ಪ್ರಾಜೆಕ್ಟ್ನ ಕನ್ಸ್ಟ್ರಕ್ಷನ್ ಮಾಡುವಂಥ ಕೆಲಸದಲ್ಲಿದ್ದಾರೆ. ಅದರಿಂದ ಅವ್ರು ರಿಲೇಟೆಡ್ ಆಗಿ EPC ಪ್ರಾಜೆಕ್ಟ್ಸ್ ಎಲ್ಲನೂ ಸ್ಟೆರ್ಲಿಂಗ್ ಆ್ಯಂಡ್ ವಿಲ್ಸನ್ ಅವರಿಗೆ ಬರೋದಕ್ಕೆ ಚಾನ್ಸಸ್ ಇದೆ ಅಲ್ವಾ. ಆಲ್ಮೋಸ್ಟ್ 20,000-25,000 crores ಹತ್ರ ಆರ್ಡರ್ ಬುಕ್ಕು ಅಪ್ಕಮಿಂಗ್ ಟೈಮ್ಸಲ್ಲಿ ಇವರು ಸಿಗ್ಬೋದಂತ. ಆ್ಯಂಡ್ ಈವನ್ ಗ್ಲೋಬಲ್ ಆಗಿ ಇವರು ಈ ಸೋಲಾರ್ ಕೆಪಾಸಿಟಿ ಕಂಪನೀಸು ಎಲ್ಲನೂ 15% CAGRನಲ್ಲಿ ಗ್ರೋ ಆಗ್ತಿದೆ ಅಲ್ವಾ. ಅದರಿಂದ ಇನ್ಫ್ಯಾಕ್ಟ್ ಅವರ ವ್ಯಾಲ್ಯೂಯೇಷನ್ಸು 8 times ಇರುತ್ತೆ. ಸೊ ಈ ಕಂಪ್ನಿ ವ್ಯಾಲ್ಯೂಷನ್ ಸ್ವಲ್ಪ ಡಿಸ್ಕೌಂಟ್ ಮಾಡ್ತಾ 6 times FY25 ಎಸ್ಟಿಮೇಟ್ಸಲ್ಲಿ EV/EBITDA ಎಸ್ಟಿಮೇಟ್ ನೋಡಿದ್ರೆ ಇವರಿಗೆ 454 ರೂಪೀಸ್ವರೆಗೂ ಸ್ಟಾಕ್ ಮೂವ್ ಆಗೋದಕ್ಕೆ ಚಾನ್ಸಸ್ ಇದೆ ಅಂತ ಎಕ್ಸ್ಪೆಕ್ಟೇಷನ್ಸಲ್ಲಿ ಇವ್ರು ಇರೋ ಥರ ಇವ್ರು ಮೆನ್ಷನ್ ಮಾಡ್ತಾ ಇರೋದು. ಸ್ಟಾಕ್ ಓಪನಿಂಗ್ನಲ್ಲಿ ಗೈನ್ ಆಗ್ತಾ ಓವರಾಲ್ ಆಗಿ 2% ಪಾಸಿಟಿವ್ನಲ್ಲಿ ಕ್ಲೋಸ್ ಆಗಿದೆ. ಸೊ ಇವ್ರು ಎಕ್ಸ್ಪೆಕ್ಟ್ ಮಾಡ್ತಿರೋಂಥ ಲಾಜಿಕಲ್ ಥೀಮು, ರಿಲಯನ್ಸ್ ಅವರು ಎನರ್ಜಿ ಸೆಗ್ಮೆಂಟಲ್ಲಿ ಜಾಸ್ತಿ ಸ್ಪೆಂಡ್ ಮಾಡ್ತಿದ್ದಾರಲ್ವಾ. ಆದರೆ ಅದೇ ಸೆಗ್ಮೆಂಟಲ್ಲಿ ಸೋಲಾರ್ ರಿಲೇಟೆಡ್ ಆಗಿ ಇವ್ರು ಸ್ಪೆಂಡ್ ಮಾಡ್ತಾ EPC ಪ್ರಾಜೆಕ್ಟ್ಸ್ ಎಲ್ಲನೂ ಸ್ಟೆರ್ಲಿಂಗ್ ಆ್ಯಂಡ್ ವಿಲ್ಸನ್ ಅಂಡರ್ ಇರುವಂಥ ಕಂಪನಿಗೆ ಹೋಗತ್ತಲ್ವಾ. ಆ ಥರ ನೋಡಿದ್ರೆ ಈ ಕಂಪ್ನಿ ಒಂದು ವಿ-ಶೇಪ್ ರಿಕವರಿ ಅಪ್ಕಮಿಂಗ್ ಟೈಮ್ಸಲ್ಲಿ ಇರುತ್ತೆ ಅಂತ ಇವ್ರ ಎಕ್ಸ್ಪೆಕ್ಟೇಷನ್ಸು ಅವ್ರು 50% ಅಪ್ಸೈಡ್ ಟಾರ್ಗೆಟ್ ಬ್ಯಾಕ್ ಇರುವಂಥ ರೀಸನ್ ಆಗಿ ಕಾಣಿಸ್ತಾ ಇದೆ. ನೆಕ್ಸ್ಟ್, ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆಂಟು. ನಿಫ್ಟಿ ಸಪೋರ್ಟು 18,520 ಆ್ಯಂಡ್ ರೆಸಿಸ್ಟೆಂಟು ಪ್ರೆಸೆಂಟರಿಂದ ರೇಂಜಿಂದ ಕ್ರಾಸ್ ಮಾಡ್ತಾ ಮೇಲೆ ಹೋಗ್ತಾ ಇದ್ರೆ 18,690.
ನೆಕ್ಸ್ಟು ಬ್ಯಾಂಕ್ ನಿಫ್ಟಿ ಇವತ್ತು ರೆಸಿಸ್ಟೆಂಟ್ ಅಂತೂ ಬ್ರೇಕ್ ಆಗಿ ಅದೇ ಸಪೋರ್ಟ್ ಆಗಿ ಆಕ್ಟ್ ಆಗಿದೆ ಅಲ್ವಾ, ಅದರಿಂದ ಫರ್ದರ್ ಆಗಿ ಇನ್ನೂ ಬ್ರೇಕ್ ಆಗಿ ಡೌನ್ ಸೈಡ್ ಬಂದಾಗ 43,830 ಇಂಪಾರ್ಟೆಂಟ್ ಸಪೋರ್ಟ್. ಇಫ್ ಅದು ಏನಾದರೂ ಬ್ರೇಕ್ ಆಗ್ತಾ ಇದ್ರೆ ನೆಕ್ಸ್ಟು 43,580. ನೆಕ್ಸ್ಟ್ ಅಪ್ಸೈಡು 44,040ನ ನಾವು ರೆಸಿಸ್ಟೆಂಟ್ ಆಗಿ ಗಮನಿಸಬಹುದು ಬ್ಯಾಂಕ್ ನಿಫ್ಟಿನಲ್ಲಿ. ನೆಕ್ಸ್ಟು ಆ್ಯಸ್ ಪರ್ ಆಪ್ಷನ್ಸ್ ಆ್ಯಂಡ್ ಡೇಟಾ ನಿಯರ್ ವೀಕ್ ಎಕ್ಸ್ಪೈರಿನಲ್ಲಾದರೂ ಮಂತ್ಲಿ ಎಕ್ಸ್ಪೈರಿನಲ್ಲಾದರೂ ಇರುವಂಥ ಡೇಟಾನ ಕಂಬೈನ್ ಮಾಡ್ತಾ ಇದ್ದರೆ ಇಲ್ಲಿಂದ ಡೌನ್ ಸೈಡ್ಗೆ ಹೋಗ್ತಾ ಇದ್ದರೆ 18,300 ಬ್ರೇಕ್ ಆಗಲ್ಲ ಅನ್ನೋ ಥರ ಪುಟ್ ರೈಟರ್ಸ್ ಅಂತೂ ಸ್ಟ್ರಾಂಗ್ ಆಗಿದ್ದಾರೆ. ಇನ್ಫ್ಯಾಕ್ಟ್ 18,400 ಸಿಗ್ನಿಫಿಕೆಂಟ್ ರೈಟಿಂಗ್ ಕಾಣಿಸ್ತಾ ಇದೆ. ಅದರಿಂದ 18,300 ಟು 18,400 ಈ 100 ಪಾಯಿಂಟ್ ರೇಂಜಲ್ಲಿ ಇಂಪಾರ್ಟೆಂಟ್ ಸಪೋರ್ಟಾಗಿ ನಮಗೆ ಗಮನಿಸಬಹುದು. ಆ್ಯಂಡು ರೆಸಿಸ್ಟೆಂಟಾಗಿ ನೋಡಬೇಕಂದ್ರೆ 18,800 ಟು 18,900 ಈ ಝೋನ್ ನಾವು ಗಮನಿಸಬಹುದು. ನಾನು ನಿಮಗೆ ತುಂಬ ಟೈಮ್ ಬ್ಯಾಕಿಂದ ನಾನು ಆಲ್ಮೋಸ್ಟ್ ಮಾರ್ಕೆಟು 18,400 ಹತ್ರ ಬಂದಾಗಲೂ ನಾನು ನಿಮಗೆ 18,400 ಟು 18,900 ಈ 500 ಪಾಯಿಂಟ್ ರೇಂಜ್ನ ಗಮನಿಸ್ತಾ ಇದ್ದೀನಿ ನಾನು ಪರ್ಸನಲ್ ಆಗಿ ಅಂತ ಹೇಳಿದ್ದೀನಿ. ಈಗಲೂ ಅಗೈನ್ ಟಾಪ್ ಸೈಡ್ ಮಾರ್ಕೆಟು ಶಿಫ್ಟ್ ಆಗ್ತಿರೋ ಕಾರಣವಾಗಿ ಇದೇ ರೇಂಜೇ ಇಂಪಾರ್ಟೆಂಟಾಗಿ ಕಾಣಿಸ್ತಾ ಇದೆ. ಇನ್ ಬಿಟ್ವೀನ್ 18,400 ಟು 18,900 ರೇಂಜು ಮಾರ್ಕೆಟ್ ಇರುತ್ತೆ ಅನ್ನೋ ಥರ ಕಾಲ್ ಆನ್ ಪುಟ್ ರೈಟರ್ಸು ಭಾವಿಸ್ತಾ ಇದ್ದಾರೆ. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲೈಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ಸ್ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗತ್ತಂದರೆ ತಪ್ಪದೇ ಶೇರ್ ಮಾಡಿ. ಥ್ಯಾಂಕ್ ಯು.